ಊರಾಗ ಮುನ್ಸಿಪಾಲ್ಟಿ ಕಚರ ಪಟ್ಟಿದ್ದಕ್ಕ ಹೊಗೆ ಬಂದು ಜನರಿಗೆಲ್ಲ ಅನ್ನೋದು ಭಾಳಷ್ಟು ತೊಂದರೆ ಆಗತ್ತದ. ನಮ್ಮ ಈ ಉದ್ನೂರು ಗ್ರಾಮದಲ್ಲಿ ಈ ವಿಲೇವರಿ ಗುಲ್ಬರ್ಗ ಅದೆಲ್ಲ ತಂದು ಕಚರ ಪಟ್ಟಿ ಹಾಕೋದ್ರಿಂದ ನಮ್ಮ ಉದ್ನೂರು ಗ್ರಾಮದಲ್ಲಿ ಭಾಳ ಸಮಸ್ಯೆಗಳಾಗತ್ತವ್ರಿ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಉದ್ನೂರು ಗ್ರಾಮದ ಜನರು ಕಳೆದ 10ರಿಂದ 15 ವರ್ಷದಿಂದ ನಿರಂತರವಾಗಿ ವಿಷ ಸೇವನೆಯನ್ನು ಮಾಡ್ತಾ ಇದ್ದಾರೆ. ಗಾಳಿ ಸೇವನೆ ಮಾಡ್ತಾ ಇಲ್ಲ, ಬದಲಾಗಿ ವಿಷ ಸೇವನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಕಲಬುರಗಿಯ ಉದ್ನೂರು ಗ್ರಾಮದ ಹೊರವಲಯದಲ್ಲಿ ಕಸ ಏನು ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥ ಕಸ ಶೇಖರಣೆ ಆಗಿರ್ಬೋದು, ಶೇಖರಣೆಯನ್ನು ಮಾಡಿ ಸಂಸ್ಕರಣೆ ಮಾಡುವಂಥ ಘಟಕ ಆಗಿರ್ಬೋದು, ಅದು ಉದ್ನೂರು ಗ್ರಾಮದ ಹತ್ತಿರ ಇದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಉದ್ನೂರು ಗ್ರಾಮದ ಸ್ವಲ್ಪವೇ ದೂರದಲ್ಲಿ ಸಂಪೂರ್ಣವಾಗಿ ಕಸವನ್ನು ಶೇಖರಣೆ ಮಾಡ್ತಾರೆ. ಏನು ಕಲಬುರಗಿಯಿಂದ ಬರ್ತಕ್ಕಂತಹ ಕಸ ಆಗಿರ್ಬೋದು, ಕಲಬುರಗಿ ಸಿಟಿಯಿಂದ ಬರ್ತಕ್ಕಂಥ ಕಸ ಆಗಿರ್ಬೋದು, ಅದನ್ನು ತಂದು ಇಲ್ಲಿ ಶೇಖರಣೆ ಮತ್ತು ಸಂಸ್ಕರಣೆ ಮಾಡ್ತಾರೆ. ಆದರೆ ಶೇಖರಣೆ ಮತ್ತು ಸಂಸ್ಕರಣೆಯಿಂದ ಆಗ್ತಾ ಇರ್ತಕ್ಕಂಥ ಏನು ಸಮಸ್ಯೆ ಇದೆ ಅಂತ ಅಂದರೆ, ಏನು ಪಕ್ಕದಲ್ಲೇ ಇರತಕ್ಕಂಥ ಉದ್ನೂರು ಗ್ರಾಮ ಸಂಪೂರ್ಣವಾಗಿ ವಿಷಮಯ ಆಗ್ತಾ ಇದೆ. ಸಾರ್ವಜನಿಕರಿಗೆ, ಅಲ್ಲಿರ್ತಕ್ಕಂತಹ ಜನರಿಗೆ ಉಸಿರಾಡೋಕ್ಕೂ ಆಗ್ತಾ ಇಲ್ಲ. ತಾವು ನೋಡ್ಬೋದು ಯಾವ ರೀತಿಯಾಗಿ ಗುಡ್ಡದ ರೀತಿಯಾಗಿ ಸಂಪೂರ್ಣವಾಗಿ ಕಸವನ್ನು ಜಮಾವಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಅದರ ಮೇಲ್ಗಡೆನೂ ನೋಡ್ಬೋದು ನಾಯಿಗಳು ಕೂಡ ಯಾವ ರೀತಿಯಾಗಿವೆ. ಈ ನಾಯಿಗಳ ಸಮಸ್ಯೆಯೂ ಕೂಡ ಉದ್ನೂರು ಗ್ರಾಮಸ್ಥರಿಗಿದೆ. ಇಲ್ಲಿ ನಾಯಿಗಳು ಬೀಡ್ಬಿಟ್ಟಿರೋದ್ರಿಂದ ಉದ್ನೂರು ಗ್ರಾಮಸ್ಥರಿಗೆ ಏನಾಗ್ತಾ ಇದೆ, ಗ್ರಾಮದಲ್ಲಿರುವ ಮಕ್ಕಳಿಗೆ ಕಸ್ತಾ ಇವೆ, ಪಶುಗಳಿಗೆ ಕಸ್ತಾ ಇವೆ, ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂತಹ ಮಕ್ಕಳಿಗೂ ಕೂಡ ಕಚ್ತಾವೆ. ಇದರಿಂದ ಉದ್ನೂರು ಗ್ರಾಮಸ್ಥರು ಸಂಪೂರ್ಣವಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಉದ್ನೂರು ಗ್ರಾಮದ ಸಾರ್ವಜನಿಕರಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಸರ್, ತಮ್ಮ ಹೆಸರು? ಶಾಂತಕುಮಾರ್ ಬಿರಾದರ್. ಈಗ ಈ ಒಂದು ಗ್ರಾಮದಲ್ಲಿ ಈಗ ಶೇಖರಣೆ ಆಗ್ತಾ ಇದೆ ಕಸ, ಯಾವ ರೀತಿ ಸಮಸ್ಯೆ ಇದೆ ತಮಗೆ? ಸರ್, ಇದು ಬಹಳಷ್ಟು ಸಮಸ್ಯೆ ಇದೆ. ಇದು ಸುಮಾರು 18 ವರ್ಷದಿಂದ ಹಾಕ್ತಾ ಇದ್ದಾರೆ ಸರ್. ಇದರದಿಂದ ನೋಡ್ರಿ ರೋಗ ರುಜಿನಗಳು ನಮ್ಮಲ್ಲಿ ಬಹಳಷ್ಟಾಗಿವೆ. ಇವಾಗ ಡೆಂಗು, ಮಲೇರಿಯಾ, ಒಂದು ಕ್ರಿಮಿಕೀಟಗಳು ಹೆಚ್ಚಾಗಿಬಿಟ್ಟವ. ನೊಣಗಳ ಕಾಟ, ಸೊಳ್ಳೆಗಳ ಕಾಟ ಇವೆಲ್ಲ ಹೆಚ್ಚಾಗಿ ಏನಾಗಿಬಿಟ್ಟಿದೆ, ನೀರಲ್ಲಿ ಕೂಡ ಕಲುಷಿತ ನೀರು ಹೊಂಟಿದೆ. ಇದ್ರದ್ದೆಲ್ಲ ಹೊಲಸು ನೀರು ಹರಿದು ಬಾವಿ ಎಲ್ಲ ಕಲುಷಿತ ನೀರು. ಬೆಳೆಗಳಿಗೆ ಬಿಟ್ಟರೆ ಬೆಳೆಗಳು ಕೂಡ ಒಣಗ್ತಾ ಇದ್ದಾವೆ. ವಿಷಪೂರಿತ ನೀರು, ವಿಷಪೂರಿತ ಗಾಳಿ. ಇದರಿಂದ ಸಾರ್ವಜನಿಕರಿಗೆ ಉಸಿರಾಟದ ತೊಂದರೆ ಇಷ್ಟಾಗಿದೆ. ಇಲ್ಲಿ ಸುಮಾರು ಒಂದು 18 ವರ್ಷ ಹಿಂದೆ ಗ್ರಾಮ ಭಾಳ ಸುಕ್ಷೇತ್ರವಾಗಿತ್ತು. ಈ 18 ವರ್ಷ ಏನಿದು ಪ್ರಾರಂಭ ಮಾಡಿದ್ರು ಅಂದಿನ ಹಿಡಿದು ಇಲ್ಲಿವರೆಗೂ ನಮ್ಮ ಗ್ರಾಮ ಸುಡುಗಾಡು ಕ್ಷೇತ್ರವಾಗಿ ನಿರ್ಮಾಣವಾಗಿದೆ. ಇದು ಕಾರಣ ಆಗಿನ ಹಿಡಿದು ಇಲ್ಲಿವರೆಗೂ ಇರ್ತಕ್ಕಂಥ ಶಾಸಕರು, ಸರ್ಕಾರ ಕಾರಣ. ಯಾಕಂತಂದರೆ ಮೊದಲು ಕೂಡ ವಿರೋಧ ಮಾಡಿದ್ದೀವಿ, ಇದು ಇಲ್ಲಿ ಆಗಬೇಡಿ ಅಂತಂದರೂ ಕೂಡ ಸ್ವಲ್ಪ ಜನರ ಮೇಲೆ ಇದು FIR ಕೂಡ ಹಾಕಿ ಏನೇನೋ ಮಾಡಿ ಇವತ್ತು ಅವರನ್ನೆಲ್ಲ ಬೆದರಿಕೆ ಹಾಕಿದ್ರು. ಅಂದಿನ ಹಿಡಿದು ಬೆದರಿಕೆ ಹಾಕಿದ್ರು ಇಂದಿನವರೆಗೂ ಯಾರು ಜನರು ಗ್ರಾಮಸ್ಥರು ಇದಕ್ಕೆ ಹೋರಾಟ ಮಾಡೋದಾಗಲಿ, ಒಂದು ಸ್ಟ್ರೈಕ್ ಮಾಡೋದಾಗಲಿ ಮುಂದೆ ಬರ್ತಾ ಇಲ್ಲ. ಕಾರಣ ಇಷ್ಟೇ, ಯಾವುದಾದ್ರೂ ಏನಾದರೂ ಕೇಸ್ ಮಾಡ್ತೀವಿ ನಾವು ಇಲ್ಲಿ ಹೋರಾಟ ಮಾಡೋಕ್ಕಿದ್ದೇವೆ, ಇಲ್ಲಿ ಏನು ಮಾಡಿಬಿಡ್ತಾರೆ, ಇಮಿಡಿಯೇಟ್ಲಿ ಅವ್ರ ಮೇಲೆ ಒಂದು ಕೇಸ್ ಹಾಕಿಬಿಡ್ರಿ, ಅವ್ರಿಗೆ ಒಳಗೆ ಹಾಕ್ರಿ, ಅವ್ರಿಗೆ ಏನಾದ ಕೋರ್ಟ್ ಕಚೇರಿ ಓಡಾಡಿಸ್ರಿ ಅಂದರೆ ಬಿಡ್ತಾರೆ ಅಂಥೇಳಿ ಈ ಥರ ಒಂದು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಬೆದರಿಕೆ ಒಡ್ಡುತ್ತಾ ಇದ್ದಾರೆ. ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು, ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ಉಸ್ತುವಾರಿ ಸಚಿವರು, ಶಾಸಕರು ಎಲ್ಲರೂ ಮತ್ತು ಉತ್ತರ ವಲಯ ಶಾಸಕರು ಎಲ್ಲರೂ ಬಂದು ಭೇಟಿ ನೀಡಿದೆ. ಇದಕ್ಕೆ ಬಂದು ನಾವು ಸ್ಥಳಾಂತರ ಮಾಡಿ ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಅವ್ರು ಬಂದು ಇದಕ್ಕೆ ಇನ್ನೂ ಡೆವಲಪ್ ಮಾಡೋಕ್ಕೆ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಸರ್. ಇದು 1-2 ವರ್ಷದಿಂದ ಇದು ನೋಡಿದ್ರೆ ಭಾಳ ವಿಪರ್ಯಾಸ ಅನ್ನಿಸ್ತಾ ಇದೆ. ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಎಲ್ಲವೂ ಕೂಡ ಹೇಳಿ. ಈಗ ನೋಡಿ ಸರ್, ಈಗೆಲ್ಲ ಹೋಗಿ ಹೇಗೆ ಆಡ್ತಾ ಇದೆ. ಇದು ಸುಮಾರು 6 ತಿಂಗಳಾಯ್ತು ಹೋಗಿ. ಇದು ಉಸಿರುಗಡ್ಲಾಗಿತ್ತೀವಿ ನಾವು. ಇಲ್ಲಿ ಕ್ಯಾನ್ಸರ್ ಪೀಡಿತಗಳು ಹೆಚ್ಚಾಗ್ತಾ ಇದ್ದಾವೆ. ಇಲ್ಲಿ ರೋಗ ರುಜಿನ, ಸಣ್ಣ ಮಕ್ಕಳಿಗೆ ಇವತ್ತು ಉಸಿರಾಡಕ್ಕೆ ತೊಂದರೆ ಆಗತ್ತದ. ಇಲ್ಲಿ ಮತ್ತು ಡೆಂಗು, ಮಲೇರಿಯಾ ಅಂತ ದೊಡ್ಡ ಕಾಯಿಲೆ, ಪ್ಯಾರಲಿಸಸ್ ಅಂತೂ ಇದ್ರ ವಾಸ್ ತೊಗೊಂಡು ಇವತ್ತು ಸುಮಾರು ಒಂದು 100 ಜನ ಪ್ಯಾರಲಿಸಸ್ ಅಟ್ಯಾಕ್ ಆಗಿದೆ ಗ್ರಾಮದಲ್ಲಿ. ಎಷ್ಟು ಎಲ್ಲ ಸಮಸ್ಯೆ ಆಗ್ತಾವೆ. ಅಂದರೂ ಕೂಡ ಇದ್ರ ಬಗ್ಗೆ ಶಾಸಕರಿಗೆ, ಸಚಿವರಿಗೆ, ಸರ್ಕಾರಕ್ಕೆಲ್ಲ ತಿಳಿಸಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ, ಏನು ಮಾಡ್ತಾ ಇಲ್ಲ. ಈ ಸಂಸ್ಕರಣಾ ಘಟಕ ಶುರು ಆಗೋದಕ್ಕಿಂತ ಮುಂಚೆನೇ ವಿರೋಧ ಮಾಡಬೇಕಿತ್ತಲ್ವಾ? ಮಾಡಿದ್ದೀವಿ ಸರ್, ಮಾಡಿದ್ದೀವಿ. ಆದರೆ ನಿಮ್ಮ ಗ್ರಾಮದವರಿಗೆ ಅಲ್ಲಿ ಏನು ಮಿಸ್ಗೈಡ್ ಮಾಡಿ ಇದನ್ನು ಸಹಿ ತೊಗೊಂಡ್ರೆ ಅಂತಂದರೆ, ಇದು ವಿರೋಧ ಮಾಡಿದಾಗ ಇಲ್ಲಿ ನಾವು ಒಂದು ಫಾರೆಸ್ಟ್ ಅಂದರೆ ಅರಣ್ಯ ಇಲಾಖೆಯಿಂದ ಇದು ನಾವು ಇದು ತೋಲಗ್ತೀವಿ, ಅರಣ್ಯ ಇಲಾಖೆ ಮಾಡ್ತೀವಿ. ಇದೆಲ್ಲ ಗಿಡ ಗಂಟಿಗಳು ಹಚ್ಚಿ ಇದೊಂದು ಒಳ್ಳೆ ಸುಸಜ್ಜಿತವಾಗಿ ಗಿಡ ಹಚ್ತೀವಿ ಅಂತೇಳಿ ಎಲ್ಲರಿಗೂ ಒಂದು ವಿಡಿಯೋ ಮುಖಾಂತರ ತೋರಿಸಿ ಅದರ ಎಲ್ಲರ ಸಾರ್ವಜನಿಕ ಸಹಿಯನ್ನು ಸಂಗ್ರಹಿಸಿದ್ದಾರೆ. ಅಂದರೆ ಮಿಸ್ಗೈಡ್ ಮಾಡಿ ಸಹಿಯನ್ನು ಸಂಗ್ರಹಿಸಿ ಈ ಥರ ಮಾಡಿ ಮುಂದೆ ಏನು ಮಾಡಿದ್ದಾರೆ, ಆ ಸಹಿಯನ್ನು ಇವತ್ತು ಅದು
ರಿಪೋರ್ಟ್ನಲ್ಲಿ ಬರೆದಿಲ್ಲ. ಮೊದಲು ಸಹಿಯನ್ನು ಸಂಗ್ರಹಿಸ್ಕೊಂಡು ಮುಗ್ಧ ರೈತರು, ಆಗಿನ ಕಾಲಕ್ಕೆ ಯಾರಿಗೂ ಅಷ್ಟು ಐಡಿಯಾ ಇರಲಿಲ್ಲ ಇವೆಲ್ಲ ಹಿಂಗಿರ್ತಾವಂತ, ಮುಗ್ಧ ರೈತರು ಸಹಿ ತೊಗೊಂಡು ಮುಂದೆ ಏನು ಮಾಡ್ರೆ ಇದು ಮಹಾನಗರ ಪಾಲಿಕೆಗೆ ಒಪ್ಪಿಗೆ ಕೊಟ್ಟರು ರೈತರು ಅಂಥೇಳಿ, ಗ್ರಾಮಸ್ಥರು ಒಪ್ಪಿಗೆ ಕೊಟ್ಟರು ಅಂತೇಳಿ ಇದನ್ನು ಹಾಕಿ ಅದನ್ನು ಏನು ಮಾಡಿದ್ದಾರೆ, ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದು ವಿರೋಧ ಅಲ್ಲಿ ಹಿಡಿದು ಇಲ್ಲಿವರೆಗೂ ಇನ್ನೂ ವಿರೋಧವಾಗಿ ವಿರೋಧವಾಗಿ ಹೋರಾಟ ನಡೆದ. ಸಾಕಷ್ಟು ಇವತ್ತು ಹೋರಾಟಗಳ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಅದರ ಬಗ್ಗೆ ಯಾವುದೇ ರೀತಿ ಎಳ್ಳಷ್ಟು ಕಾಳಜಿ ಒಂದು ಸಚಿವರಾಗಲಿ ಶಾಸಕರಾಗಲಿ ತೋರ್ತಾ ಇಲ್ಲ. ಇದರ ಹಿಂದೆ ಇದ್ರದ್ದು ಏನು ನಡೆದಿದೆ ಅಂತಂದರೆ, ಇದು ಒಂದು ದೊಡ್ಡ ಬಿಸ್ನೆಸ್ ಇದೆ. ನನ್ನ ಪ್ರಕಾರ ಇದು ಒಂದು ದೊಡ್ಡ ಬಿಸ್ನೆಸ್. ಈಗ ಇದು ಗುತ್ತಿಗೆ ಹಿಡಿದವ್ರಿಗೆ ಕೂಡ ಸಮೀಪ ಆಗ್ತಾ ಇದೆ, ಅವ್ರಿಗೂ ಕೂಡ ಹಣ ಉಳಿತಾ ಇದೆ, ಮತ್ತು ಶಾಸಕರಿಗೂ ಮತ್ತು ಸಚಿವರಿಗೂ ಹಿಡ್ಕೊಂಡು ಸರ್ಕಾರಕ್ಕೆಲ್ಲ ಕೂಡ ಇದು ಉಳಿತಾಯ ಆಗ್ತಾ ಇದೆ. ಇದರ ಹಣ ಒಂದು ದುರುಪಯೋಗ ಬಹಳಷ್ಟು ಕೂಡ ಆಗ್ತಾಯಿದೆ. 100 ಕೋಟಿ ರೂಪಾಯಿ ಇದನ್ನು ಹಾಕಿದ್ದಾರೆ. ಇಲ್ಲೆಲ್ಲ ಇದೊಂದು ಬಿಸ್ನೆಸ್ ಏನೇನು ಲೂಟಿ ಮಾಡೋಕೆ ಇನ್ನೊಂದು ದಾರಿ ಯಾವುದಂತಂದರೆ, ಉದ್ನೂರು ಗ್ರಾಮದಲ್ಲಿ ಕಸ ಮಾಡೋದು ಡಂಪ್, ಮಹಾನಗರ ಪಾಲಿಕೆ ಹಣ ಲೂಟಿ ಮಾಡೋಕ್ಕೆ ಇದೊಂದು ದೊಡ್ಡ ದಾರಿ, ದೊಡ್ಡ ಹಗರಣ ಇದೆ. ಇದು ಈಗ ಮುಂದಿನ ದಿನಗಳಲ್ಲಿ ಶಾಸಕರಿಗೆ ಮಾಡುವಂಥ ಕೆಲಸ ಈವನ್ ಮನವಿ ಮಾಡಿ ಸಾಕಾಗಿದೆ ಸರ್. ಇಷ್ಟಾಗಿ ಮೊನ್ನೆ ಕೂಡ ಫೋನ್ ಮಾಡಿದ್ವಿ, ನಾವು ಉಸಿರಾಡಕ್ಕೂ ಕೂಡ ಆಗಲ್ಲಾಗ್ಯದ, ನಾವು ನೀರು ಕುಡ್ಲಿಕ್ಕೂ ಆಗಲ್ಲ, ನಾವು ಸಾಯ್ಬೇಕಾ ಬದಿಬೇಕಾಗತ್ತೆ ಅಂಥೇಳಿ ಶಾಸಕರಿಗೆ ಕೂಡ ಕೇಳಿದ್ದೀನಿ. ಕೇಳಿದ್ರು ಕೂಡ ನಾನು ಹೇಳ್ತೀನಿ ಅಂದರೆ ಬರೀ ಹೇಳ್ತೀನಿ ಮಾಡ್ತೀನಿ ಅಂತಾರೆ, ಇಲ್ಲಿವರೆಗೂ ಯಾವ ಕೆಲಸನೂ ಮಾಡಿಲ್ಲ. ಅದಕ್ಕಾಗಿ ಇದೇ ರೀತಿ ಮುಂದುವರೆದ್ರೆ ಇಡೀ ಗ್ರಾಮಸ್ಥರು ಸೇರಿ ಶಾಸಕರ ಮನೆ ಮುಂದೆ ಧರಣಿ ಕೊಡ್ತೀವಿ. ಇದು ಕಿತ್ತಿ ಮುಂದಕ್ಕೆ ಹೋಗೋವರೆಗೂ ಯಾವುದೇ ಕಾರಣಕ್ಕೆ ನಾವು ಬಿಡಲ್ಲ. ಶಾಸಕರ ಮನೆ ಮುಂದೆನೇ ಅಲ್ಲೇ ಹೋಗಿರ್ತೀವಿ ನಾವು ಎಲ್ಲರೂ, ಅವ್ರು ಇಲ್ಲಿ ಬಂದಿರಲ್ಲ, ನಮಗೇನು ಅಭ್ಯಂತರ ಇಲ್ಲ. ಊರಾಗ ಮುನ್ಸಿಪಾಲ್ಟಿ ಕಚರ ಪಟ್ಟಿದ ಅನ್ನೋದಕ್ಕೆ ಹೊಗೆ ಬಂದು ಜನರಿಗೆಲ್ಲ ಅನ್ನೋದು ಭಾಳಷ್ಟು ತೊಂದರೆ ಆಗತ್ತದ. ಯಾವ ಊರ್ರಿ? ಉದ್ನೂರು ಗ್ರಾಮದಾಗ ಏನದ, ಇಲ್ಲೇ ಸಿಟಿದ ಸಮೀಪದಾಗ ಉದ್ನೂರು ಗ್ರಾಮದಲ್ಲಿ ಏನದ ಕಚರ ಪಟ್ಟಿ ಏನದ. ಆ ಬೆಂಕಿ ಹತ್ತ ತಕ್ಷಣ ಏನದ, ಮಳೆ ಬಂದ ತಕ್ಷಣ ಹೊಗೆ ಹೇಳ್ತದೆ. ಹೊಗೆ ಬಂದು ಏನದ ಊರಾಗ ಏನದ ಹಬ್ತದ ರೀ. ಎಲ್ಲ ಹರಡು ಏನು ಮಾಡ್ತದ, ಜನರು ಏನದಾವ ತಮ್ಮ ಬಾಯಿ ಒಳಗೆ ಸೇರಿ ಏನದ ಒಂದೊಂದು ನಾನಾ ಥರ ರೋಗಗಳನ್ನು ಹರಡಲಾಗತ್ತದ. ಅದಕ್ಕಾಗಿ ತಾವೇನದ ದಯವಾದಿಗಳು ಬಂದು ಏನದ ಕಚರ ಪಟ್ಟಿಗೆ ಬಂದು ನೀವು ನೋಡಿಕೊಂಡು ಅದಕ್ಕೆಂದ್ರೆ ವಿಚಾರಣೆ ಮಾಡಿಕೊಂಡು ಅದಕ್ಕೆಂದ್ರೆ ನೀವು ಬಂದ್ ಮಾಡ್ಬೇಕಂತೇಳಿ 2 ಮಾತುಗಳು ನಾನು ಹೇಳಕತ್ತೀನಿ. ಏನು ಒಟ್ಟು ಸಿಟಿದ ಕಚರ ಎಲ್ಲ ತಿಪ್ಪಿ ಕಚರದ ಊರಾಗ ಬರ್ಲಕತ್ತಾರೆ ಇಲ್ಲಿ. ಎಲ್ಲ ಅದ್ರದ್ದು ಹೊಗೆ ಬಂದು ಎಲ್ಲ ಮಂದಿ ಕ್ಯಾನ್ಸರ್ ರೋಗಗಳು ಹರಡ್ತಾವ್ರಿ, ಮತ್ತೊಂದು ರೋಗ ಬಂದು ಹರಡಲಾಗತ್ತವ. ಇಂಥವು ಬಂದು ಏನದ ವಿಪರೀತ ಆಗಿ ಏನದ ಬಂದದ ಜನರಿಗೆ ತೊಂದರೆ ಆಗತ್ತದ. ತಾವೇನದ ಅಧಿಕಾರಿಗಳು ಬಂದು ಇದಕ್ಕೆ ಬಂದು ನೋಡ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ಏನದ ಇಷ್ಟೇ ಹೇಳ್ಕೊಳ್ತೀವಿ. ಇಲ್ಲಿ ಗ್ರಾಮದಾಗ ನಾಯಿಗಳ ಹಾವಳಿನೇ ಹೆಚ್ಚಾಗಿ ಭಾಳ ಅದ್ರಿ. ನಾಯಿಗಳ ಹಾವಳಿ ಅಂದ್ರೆ ಇಷ್ಟೊಂದಿಲ್ರಿ, ಭಯಂಕರದ. ಎಲ್ಲ ಜನರಿಗೆ ದನಗಳು ಕತ್ತಲ್ಕತ್ತಾವ್ರಿ, ಮನುಷ್ಯರು ಕತ್ತಲ್ಕತ್ತಾವ, ಮತ್ತು ಮನೆ ಬಂದು ಹೋಗ್ಲಕತ್ತಾವ್ರಿ. ನಾನಾ ಥರ ರೋಗಗಳು ಅವಾಗ ನಾಯಿಗಳಿಗೆ ರೋಗಗಳಾಗ್ಯಾವ್ರಿ. ಬಂದು ಏನದ ಮನ್ಯಾಗ ಬಂದು ಕೆಂದ್ರ ಹೋಗ್ಲಕತ್ತಾವ. ನಾಯಿಗಳು ಯಾಕೆ ಹೆಚ್ಚದು ಅಂತ ಈ ಕಚರ ಪಟ್ಟಿ ತಂದು ಏನದ ಮಾಂಸ ಇಂಥ ತಂದೇನು ಕಚರ ಪಟ್ಟಿಗೆ ಹಾಕ್ತಾರೆ ಅವರು. ಕಲಬುರಗಿ ತಂದು ಬಿಡ್ಲಿಕತ್ತಾರೆ ಇಲ್ಲಿ. ತಂದು ಬಿಟ್ಟು ಏನದ ಅವ್ರು ಏನದ ಈ ಬಂದು ಎಲ್ಲ ಊರಾಗ ಬಂದು ಸೇರ್ಲಕತ್ತಾವು. ಈಗ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಮೇಯರ್ ಅವ್ರಿಗೆ ಏನಾರ ಕಂಪ್ಲೇಂಟ್ ಕೊಟ್ಟಿವ್ರಿ. ಮತ್ತು ಕೊಟ್ಟರು ಬಂದಾರು ಏನೆಲ್ಲ ಏನೋ ಬಂದು ನೋಡ್ಕೊಂಡು ಹೋಗಲಾಗ್ಯಾರ ಅವರು. ಇವತ್ತು ಹಗಲತ್ ಬರ್ತಿರ್ತಾರ, ರಾತ್ರಿ ತಂದು ಬಿಡ್ಲಿಕತ್ತಾರ ಅವರು. ಈಗ ದಕ್ಷಿಣ ಮತಕ್ಷೇತ್ರ ಶಾಸಕರಿಗೆ ಏನಾದರೂ ಅಲ್ಲಂ ಪ್ರಭು ಅವ್ರಿಗೆ ಏನಾದರೂ ಹೇಳಿವ್ರಿ, ಅವ್ರಿಗೆ ಹೇಳಿವಿ. ಮುಂದೆ ಅದೇ ಹೇಳ ದೇಶದಿಂದ ನಿಮಗೆ ಕರೆಸಿದ್ದೀವಿ. ಈಗ ನಾವು ಏನು ಹೇಳ್ತೀರಿ ಶಾಸಕರಿಗೆ? ಅದಕ್ಕೇನ ಬಂದ್ ಮಾಡೋದು ಹೇಳ್ಬೇಕ್ರಿ ಅವ್ರಿಗೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಾಯಿ ಸ್ವಾಮಿ ಉದ್ನೂರು ಅಂತೇಳ್ರಿ, ಮಠಪತಿ. ನಮ್ಮ ಈ ಉದ್ನೂರ ಗ್ರಾಮದಲ್ಲಿ ಈ ವಿಲೇವರಿ ಗುಲ್ಬರ್ಗಾದೆಲ್ಲ ತಂದು ಕಚರ ಪಟ್ಟಿ ಹಾಕೋದ್ರಿಂದ ನಮ್ಮ ಉದ್ನೂರು ಗ್ರಾಮದಲ್ಲಿ ಭಾಳ ಸಮಸ್ಯೆಗಳಾಗತ್ತವ್ರಿ. ಈ ಕಚರ ಪಟ್ಟಿಲಿಂದ ಸುತ್ತ ಸೀತ್ನೂರು, ನಂದಿಕೂರು, ಕ್ವಾಟ್ನೂರು, ಸಿರ್ಸಿಗಿ, ಮಿಣಿಜಿಗಿ, ಕಣ್ಣಿ ಎಲ್ಲ ಆ ಕಚರ ಪಟ್ಟಿ ಹೊಗಿಲಿಂದ ಊರ ಅಡವಿ ಒಳಗೆ ಕೆಲಸ ಮಾಡ್ತಕ್ಕಂಥ ರೈತರಿಗೆ ಭಾಳ ಸಮಸ್ಯೆ ಆಗ್ಲತ್ತದ ರೀ. ಆ ಹೊಗಿಲಿಂದ ಶ್ವಾಸ ಆಡು ಬರ್ಲಾಗದ್ರಿ ಅವ್ರಿಗೆ. ಹೀಗಾಗಿ ಅವ್ರು ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೂ ಹಿಂಜರ್ಲಿಕ್ಕತ್ತಾರೆ. ನಾಳೆ ನಮ್ಗೆ ಏನಾಗ್ತಾನೋ ಅಲ್ಲಿ ಹೊಲಕ್ಕೆ ಹೋಗೋದೇ ಭಯ ಹುಟ್ಟದೆ ಅವ್ರಿಗೆ. ಈ ನಮ್ದು ಒಂದೇ ಊರಲ್ರಿ, ಸುತ್ತ 5-6 ಹಳ್ಳಿ ಹಿಡಿನಲ್ರಿ. ಈಗ 5-6 ಹಳ್ಳಿಗೂ ಅದೇ ಪ್ರಾಬ್ಲಮ್ ಹೊಂಟದ್ರಿ. ಅದಕ್ಕೆ ಇದ್ರ ಬರೆದಾಗ ನಮ್ಮ ಶಾಸಕರಾದ ಅಲ್ಲಂಪ್ರಭು ಪಾಟೀಲರಿಗೆ ಹಲವಾರು ಬಾರಿ ಹೇಳ್ಕೊಂಡಿದ್ದೇವೆ. ಹೇಳಿವಿ, ಅದು ನಾವು ಪ್ರಯತ್ನ ಪಡ್ತೀನಿ ಮಾಡ್ತೀನಿ ಅನ್ನತಕ್ಕಂಥದ್ದು ಭರವಸೆ ಕೊಟ್ಟಾರಿ. ಆ ಕಚರ ಪಟ್ಟಿನೇ ಪೂರ್ತಿ ಇಲ್ಲಿಂದ ಕಿತ್ತಿ ಬೇರೆ ಕಡೆ ವರ್ಗಾವಣೆ ಮಾಡಂಥೇಳಿ ನಾವು ಇಲ್ಲಿ ಒಂದು ಸಾರಿ ಮೊದಲು ಹಿಂಗೆ ಸತ್ಯಾಗ್ರಹ ಮಾಡಿ ಅವ್ರಿಗೆ ಕರ್ಸಿದ್ದೇವೆ ರೀ. ಅವ್ರು ಹೇಳ್ಯಾರಿ, ಅಲ್ಲಂಪ್ರಭು ಪಾಟೀಲ್ ಬಂದು ಹೇಳ್ಯಾರ, ನಾ ಇಲ್ಲಿ ಇದೆಲ್ಲ ಕಚರ ಪಟ್ಟಿ ಕಿತ್ತು ಹೊಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ಯಾರಿ, ಆಶ್ವಾಸನೆ ಕೊಟ್ಟಾರ. ಇನ್ನೂ ಭೀ ಅದ್ರ ಬಗ್ಗೆದಾಗ ಅವ್ರು ಏನೋ ಕೇರ್ ತಗೊಲಾಗ್ಯಾರಿ. ಅದಕ್ಕೆ ಇದ್ರ ಮುಖಾಂತರ ಶಾಸಕರಿಗೂ ಗುರುತಾಗಲಿ. ನಮ್ಮ ಉದ್ನೂರು ಗ್ರಾಮದಲ್ಲಿ ನಾವು ಏನು ಇರ್ತೀವಿ, ನಮಗೆ ಭಾಳ ತ್ರಾಸ ಅದ. ನಮಗೆ ತ್ರಾಸ ಇದ್ದಷ್ಟು ಅವ್ರಿಗೆ ತ್ರಾಸ ಇಲ್ಲ ರೀ. ಹಾಂ, ಏನೇನು ಸಮಸ್ಯೆ ಅಂದ್ರೆ ಆ ನಾಯಿಗಳು ಹಾವಳಿ ಆಗ್ಯದ ರೀ.
ಆ ಸಮಸ್ಯೆಲಿಂದ ಬಾಯಿ ಒಳಗೆ ನೀರೂ ಕರ್ರಗಾಗಿಬಿಟ್ಟವ್ರಿ. ಅದು ನೀರಿಂದ ಅಂಶನೇ ಗೊತ್ತಿಲ್ಲ. ಅದು ಡಿಕ್ಷನ್ ಚಾ ಹಂಗದ ನೋಡ್ರಿ, ಆ ರೀತಿ ಬಣ್ಣ ಬಂದುಬಿಟ್ಟವ್ರಿ, ಬಚ್ಚಲು ನೀರದಂಗೆ ಆಗಿಬಿಟ್ಟವ್ರಿ ಆ ಕಚರಾ ಪಟ್ಟಿಲಿಂದ. ಹಿಂಗಾಗಿ ಭಾಳ ಸಮಸ್ಯೆಗಳು ಆಗ್ಯದ್ರಿ. ಅದ್ರ ಸಲಕ್ಕೆ ಈ ನಿಮ್ಮ ಮುಖಾಂತರ ಅವ್ರಿಗೆ ತಿಳಿಸ್ಕೊಳ್ತೀವಿ, ನಮ್ಮ ಈ ಸಮಸ್ಯೆ ಕಚರಾ ಪಟ್ಟಿ ಇದು ಪೂರ್ತಿ ಕೀತಿ ಬೇರೆ ಕಡೆ ಎಲ್ಲರೇ ಹಾಕ್ರಿ, ಗುಲ್ಬರ್ಗಲ್ಲಿಂದ 10-20 ಕಿಲೋಮೀಟ್ರ್ ದೂರ ಹಾಕ್ರಿ ಅಂತೇಳಿ ನಮ್ಮದು ಗ್ರಾಮದ ವತಿಯಿಂದ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್. ಈಗ ಒಂದು ಕಚರಾ ಸಂಸ್ಕರಣೆಯಿಂದ ನಾಯಿಗಳ ಹಾವಳಿಯಿಂದ ಏನಾದರೂ ಸಮಸ್ಯೆ ಆಗಿದೆನಾ ಅಂತ? ಹೌದ್ರಿ, ಭಾಳ ಸಮಸ್ಯೆಗಳಾಗ್ಯಾವ ರೀ. ನಾಯಿಗಳಿಂದ ಕುರಿಗಳು ಮೇಯ್ಸೋಕೆ ಹೋದ್ರೆ ಕುರಿಗಳಿಗೆ ಜೀವ ಹೊಡೆದ್ರಿ. 4-5 ಕುರಿಗಳು ಸತ್ತವ್ರಿ ಹಿಂಗೆ ಮಾಡಿ ನಮ್ಮ ಊರಾಗ ರೀ. ಈಗ ಒಂದು ಸರಿ ಸತ್ಯಾಗ್ರಹ ಮಾಡಿದಾಗ ಕುರಿಗಳದನ್ನು ಹೇಳಿವಿ ರೀ. ಅದು ಕುರಿಗಳು ಆ ಕಡೆ ಮನುಷ್ಯರು ಹಾಯ್ದು ಹೋಗ್ಬೇಕಾದ್ರೆ ಭೀ ಅಂಜಿಕೆ ಹೊಂಟದ್ರಿ. ಈಗ ಹೆಚ್ಚಾಗಿ ಮಾತ್ರ ಮನುಷ್ಯರು ಕಡಿತೇವ್ರಿ. ಅವು ಒಂದು ಮನುಷ್ಯಾಗ 8-10 ನಾಯಿಗಳು ಆಗಿಬಿಡ್ತಾವೆ ರೀ. ನಾಯಿಗಳ ಸಮಸ್ಯೆ ಅದ ರೀ. ಏನು ಹೇಳ್ತೀರಿ ಮಹಾನಗರ ಪಾಲಿಕೆಯವರಿಗೆ ಅದ್ರ ಬಗ್ಗೆದಾಗ ಏನ್ರಿ ಸ್ವಲ್ಪ ಕಳಕಳಿ ತೊಗೊಂಡು ಅದಕ್ಕೆ ಮುಂದೆ ಹೊಗೆ ಬರಲಾರ್ದಂಗೆ ಅದಕ್ಕೇನು ವ್ಯವಸ್ಥೆ ಮಾಡ್ಕೋ, ಅಥವಾ ನಮ್ಮ ಬೇಡಿಕೆ ಏನಾದ್ರಿ ಪೂರ್ತಿನ ಕಚರಾ ಪಟ್ಟಿನ ಕೀತಿ ಬೇರೆ ಕಡೆ ವರ್ಗಾವಣೆ ಮಾಡ್ಬೇಕಂತ ನಮ್ಮದು ಬೇಡಿಕೆ ಅದ. ಸುತ್ತ 4-5 ಹಳ್ಳಿಯದು ಬೇಡಿಕೆ ಅದ ರೀ. ಇದು ಅದ್ರ ಬಗ್ಗೆದಾಗ ಸರ್ಕಾರನೂ ಅದ್ರ ಬಗ್ಗೆದಾಗ ಇತ್ತು ಗಮನ ಹರಿಸಲಾಗ್ಯದ ರೀ. ನಾವು ಎಲ್ಲಿ ಕಿತ್ತು ಕಚರಾ ಪಟ್ಟಿ ದೂರ ಹಾಕೋದು ಅದು ಆಗ್ಲಾರ ಕೆಲಸ ಅಂತ ಹೇಳ್ತಾರೆ. ಅದು ಆಗ್ಲಾರ ಕೆಲಸ ಇದ್ರೂ ಅದಕ್ಕೆ ಹೊಗೆ ಬರಲಾರ್ದಂಗೆ ನಾಯಿಗಳು ಹಾವಳಿ ಕಮ್ಮಿ ಮಾಡಬೇಕು, ಹೊಗೆ ಬರಲಾರ್ದಂಗೆ ಸುತ್ತ ರೈತರಿಗೆ ಏನೂ ಅನಾಹುತ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮದು ಕಳಕಳಿಕೆ ಇದೆ. ಒಂದು ವೇಳೆ ಸರ್ಕಾರ ಆಗಲಿ ಏನು ಶಾಸಕರಾಗಲಿ ಮಹಾನಗರ ಪಾಲಿಕೆಯವರು ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದರೆ ತಮ್ಮ ಮುಂದಿನ ನಡೆ ಏನಿರುತ್ತೆ? ಮುಂದಿನ ನಡೆ ದೊಡ್ಡ ಸತ್ಯಾಗ್ರಹ ಮಾಡ್ತೀವಿ ರೀ, ಸ್ಟ್ರೈಕ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ ರೀ. ಇದ್ರ ಬಗ್ಗೆದಾಗ ನಾವೆಲ್ಲ ಸತ್ಯಾಗ್ರಹ ಕೊಡ್ತೀವಿ ರೀ. ಇದ್ರ ಬಗ್ಗೆದಾಗ ಹೆಚ್ಚಿಗೆ ಗಮನ ಹರಿಸಲಿಲ್ಲ ಅಂದ್ರೆ ಉದ್ನೂರು ಊರು ಗ್ರಾಮದವ್ರು ಎಲ್ಲರೂ ಕಲ್ತು ಸತ್ಯಾಗ್ರಹ ಮಾಡ್ತೀವಿ ರೀ. ಅದ್ರ ಬಗ್ಗೆದಾಗ ಚಳವಳಿ ಮಾಡ್ತೀವಿ ರೀ, ಸ್ಟ್ರೈಕ್ ಮಾಡ್ತೀವಿ ರೀ. ಹಿಂಗೆಲ್ಲ ಮುಂದೆ ಮಾಡ್ಬೇಕಂತೇಳಿ ನಾವು ಯೋಚನೆ ಮಾಡ್ಕೊತ ಕೂತೀವಿ ರೀ. ನನ್ನ ಹೆಸರು ರೇವಣಸಿದ್ದ ದುದನಿ. ವೀಕ್ಷಕರೇ, ಯಾವ ರೀತಿಯಾಗಿ ಇಲ್ಲಿರ್ತಕ್ಕಂಥ ಕಸ ಶೇಖರಣೆ ಮಾಡೋದರಿಂದ ಮತ್ತು ಸಂಸ್ಕರಣೆ ಮಾಡೋದ್ರಿಂದ ನೂರಾರು ಜನರು ಪ್ಯಾರಲೈಸಿಸಿಂದ ಬಳಲ್ತಾ ಇದ್ದಾರೆ, ಕ್ಯಾನ್ಸರ್ ಆಗ್ತಾ ಇದೆ, ಉದ್ನೂರು ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂತ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಉದ್ನೂರು ಗ್ರಾಮದ ಪರಿಸ್ಥಿತಿ ಸದ್ಯ ಚಿಂತಾಜನಕವಾಗಿದೆ. ಇನ್ನು ಈ ಪರಿಸ್ಥಿತಿಯನ್ನು ಬಗೆಹರಿಸುವಂತಹ ಕೆಲಸ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವ್ರು ಮಾಡಬೇಕು, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವ್ರು ಮಾಡಬೇಕು. ಇನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಬರಬೇಕು. ಅಲ್ಲದೆ ಪಾಲಿಕೆಯ ಮೇಯರ್ ಅವರು ಕೂಡ ಇಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಜನರ ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ ಕೆಲಸ ಸರ್ಕಾರ ಮಾಡಲಿ ಅಂತ ಹೇಳ್ತಾ ಇದ್ದೇನೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, RJ32 ಕನ್ನಡ TV.